ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತೀನಿ ನೋಡಿ. ಸೀರೆ ಕಲರ್ ಇದೆ, ಸಿಲ್ವರ್ ಕಲರ್ ಝರಿ ಇದೆ ಮತ್ತು ಕಾಪರ್ ಕಲರ್ ಇದೆ ನೋಡಿ. ಮಿಕ್ಸ್ ಕಲರ್ ತಗೊಂಡಿದ್ದೀನಿ, ಡಬಲ್ ಕಲರ್ ಕಾಣಿಸ್ತಾ ಇದೆ ಸೀರೆ, ಅದಕ್ಕೆ ಮಿಕ್ಸ್ ತಗೊಂಡು 7 ಎಳೆ ಮಾಡ್ಕೊಂಡಿದ್ದೀನಿ. ಸಿಲ್ವರ್ ಇರೋದ್ರಿಂದ ನಾನು ಪರ್ಲ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಪಲ್ಲು ನೋಡಿ ಈ ಥರ ಇದೆ, ಪಿಂಕ್ ಕಲರು, ಡಾರ್ಕ್ ಪಿಂಕು ನೋಡಿ. ಇದೂ ಡಬಲ್ ಕಲರ್ ಕಾಣಿಸುತ್ತೆ. ನಾನು ಬರೀ ಸೀರೆ ಕಲರ್ ಮಾತ್ರ ತಗೊಂಡಿದ್ದೀನಿ. ಪಲ್ಲು ರೈಟ್ ಸೈಡ್ ನನ್ನ ಕಡೆ ಇದೆ. ಪಲ್ಲು ಬ್ಯಾಕ್ ಸೈಡ್ ದಾರ ಹಿಡ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ ಪರ್ಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. 3 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಈಸಿ ಡಿಸೈನು, ಬೇಗ ಮುಗಿದೋಗುತ್ತೆ. ಈಗ 2 ಚೈನ್ ಮಾಡ್ಕೋಬೇಕು. 2 ಚೈನ್ ಆದಮೇಲೆ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ. ಈಗ ಡಬಲ್ ಕ್ರೋಶೆ ಕಂಬಕ್ಕೆ ಪೀಕೋ ಸ್ಟಿಚ್ ಮಾಡ್ಕೋಬೇಕು. 3 ಚೈನ್ ಮಾಡಿಕೊಂಡೆ ಡಬಲ್ ಕ್ರೋಶೆ ಕಂಬಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಪಕ್ಕದಲ್ಲಿ ನಾನು ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಪೀಕೋ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ಡಬಲ್ ಕ್ರೋಶೆ ಕಂಬ. ತ್ರಿಬಲ್ ಕ್ರೋಶೆ ಕಂಬಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಡಬಲ್ ಕ್ರೋಶೆ ಕಂಬ ಪೀಕೋ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 6 ಡಬಲ್ ಕ್ರೋಶೆ ಕಂಬ ಮತ್ತು ಪೀಕೋ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ 6 ಡಬಲ್ ಕ್ರೋಶೆ ಕಂಬ ಮತ್ತು ಪೀಕೋ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ಡಿಸೈನು. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ.
ಈಗ ಬೀಡ್ನೊಂದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್, ಟ್ರಿಬಲ್ ಕ್ರೋಶೆ ಕಮ್ಮ ಮಾಡ್ಕೊತಾ ಇದ್ದೀನಿ. 3 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಟ್ರಿಬಲ್ ಕ್ರೋಶೆ ಕಮ್ಮ ಮಾಡ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ನಿಮ್ಗೆ ಎಲ್ಲಿ ಕಂಬ ಹಾಕ್ಕೋಬೇಕೋ ಅಲ್ಲಿ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಮಾಡಬೇಕಂತೇನಿಲ್ಲ. ನಿಮ್ಗೆ ಯಾವ ಥರ ಕಂಫರ್ಟಬಲ್ ಇದ್ದರೆ ಆ ಥರ ಮಾಡ್ಕೊಳ್ಳಿ. ಈಗ ಪಕ್ಕದಲ್ಲಿ ಡಬಲ್ ಕ್ರೋಶೆ ಕಂಬ, 3 ಚೈನ್ ಮತ್ತು ಪೀಕೋ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಾಡ್ಕೋಬೇಕು. ಕೊನೆವರೆಗೂ ಮಾಡಿ ತೋರಿಸ್ತೀನಿ. ನೋಡಿ ಫುಲ್ ಕೊನೆವರೆಗೂ ಮಾಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ ಡಿಸೈನು. ನೋಡಿ ಸಿಂಪಲ್ ಡಿಸೈನು, ಈಸಿ, ಬೇಗ ಮುಗಿಯುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.